ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ರೆಡಿ ಮಾಡ್ತಾ ಇರ್ತೀರಾ. ಎಲ್ಲ ತರಹ ತಿಂಡಿಗಳು ಮತ್ತು ದೀಪಾವಳಿ ಫಳಾರ ಅಂತಾರೆ ನಮ್ಮ ಕಡೆ. ಎಲ್ಲರೂ ಶುರು ಮಾಡಿದ್ದೀರಾ ಅನ್ಕೋತೀನಿ. ನೋಡಿ, ನಾನು ಇವತ್ತು ಶೇವ್ ತಂದಿದ್ದೀನಿ. ಕುರ್ಕುರಿ ಶೇವ್ ತುಂಬಾ ಈಸಿಯಾಗಿ, ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬಹುದು. 5 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ತುಂಬಾ ಕ್ರಿಸ್ಪಿ ಕುರ್ಕುರಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಅಜ್ವೇನ್ ಹಾಕಿ ಮಾಡಿರ್ತಾರೆ. ತುಂಬ ಹೆಲ್ದಿ ಕೂಡ, ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬಹುದು. ಇನ್ನೂ ಯಾರು ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಥರ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಲ್ಲರ ಮನೆಯಲ್ಲಿ ದೀಪಾವಳಿ ಫಳಾರ್ ಮಾಡ್ತಾ ಇರ್ತೀರಲ್ವ, ಅದಕ್ಕೆ ಎಲ್ಲರೂ ನೀವು ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಶೇವ್ ನಿಮ್ಗೆ ಹೇಗೆ ಅನ್ನಿಸ್ತದೆ ಅಂತ ಗೊತ್ತಾಗುತ್ತೆ. ನೋಡಿ, ಫಸ್ಟಿಗೆ 1 ಕಪ್ಪಷ್ಟು ನೀರಲ್ಲಿ ನಾನು ಒಂದು ಅರ್ಧ ಸ್ಪೂನು ಇಂಗು, 1 ಸ್ಪೂನು ಅಜ್ವೇನು ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು, 1ರಿಂದ 2 ಸ್ಪೂನಷ್ಟು ಎಣ್ಣೆ ಹಾಕಿ ಇಡ್ತೀವಿ. ಅದು ಆರಿದ ಮೇಲೆ ನಾವು ಹಿಟ್ಟಲ್ಲಿ ಹಾಕೋಬೇಕಾಗುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕುರ್ಕುರಿಯಾಗಿ ಬರುತ್ತೆ. ನೀರಲ್ಲಿ ಅಜ್ವೇನು ಇಂಗು ಸ್ವಲ್ಪ ಕುದಿಸಿ ಎಣ್ಣೆ ಹಾಕಿಬಿಟ್ಟು ಆರಿದ್ಮೇಲೆ 1 ಕಪ್ ಕಡಲೆ ಹಿಟ್ಟಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ನೀರು, ತುಂಬ ಕಡಿಮೆ ಹಿಡಿಯುತ್ತೆ. 1 ಕಪ್ಪಲ್ಲಿ ಅರ್ಧ ಕಪ್ ನೀರು ಅಷ್ಟೇ ಹಿಡಿಯುತ್ತೆ. ಯಾಕಂದರೆ ಗಟ್ಟಿಯಾಗಿರುತ್ತೆ ಇದು. ಶೇವ್ದು ಯಾವ ಭೀ ಹಿಟ್ಟು ಗಟ್ಟಿಯಾಗಿರಬೇಕು. ಗಟ್ಟಿ ಅಂದ್ರೇನು, ಚಕ್ಲಿ ಮಾಡ್ತೀವಲ್ಲ ಆ ಥರ ಅಲ್ವಾ, ಅದಕ್ಕಿಂತ ಸ್ವಲ್ಪ ತೆಳುವಾಗಿರಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟಲ್ಲಿ. 1 ಕಪ್ಪಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕ್ಕೊಂಡು ನಾವು ಕುದಿಸಿ ಆರಿಸಿದ್ವಲ್ಲ ಅಜ್ವೇನ್ ನೀರು, ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಕುರುಕುರಿಯಾಗಿ ತುಂಬ ಸಖತ್ತಾಗಿ ಬರ್ತವೆ ಈ ಶೇವು. ನೋಡಿ, ಈ ಥರ ಈ ಹದದಲ್ಲಿ ಹಿಟ್ಟಿರಬೇಕು, ಅಂದ್ರೇ ಶೇವು ಕುರುಕುರಿಯಾಗಿ ಬರುತ್ತೆ. ಮತ್ತು ಹೊರಗಡೆ ಸಿಗುತ್ತಲ್ಲ ಅಂಗಡಿಗಳಲ್ಲಿ, ಆ ಥರ ಇರುತ್ತೆ. ನೋಡಿ, ಇನ್ನೂ ಇಷ್ಟು ನೀರು ಉಳಿದಿದೆ. ನೋಡಿ, 1 ಕಪ್ ನೀರು ಅಷ್ಟೇ ಹಿಡಿಯುತ್ತೆ, ಜಾಸ್ತಿ ಹಿಡಿಯಲ್ಲ ಇದಕ್ಕೆ. ನೋಡಿ, ಇಷ್ಟು ಹಾಕಿಬಿಟ್ರೆ ಈ ಹದಕ್ಕಿದ್ರೆ ಪಕ್ಕ ಕುರುಕುರಿಯಾಗಿ ಮತ್ತು ತುಂಬ ಟೇಸ್ಟಿಯಾದ ಶೇವ್ ರೆಡಿಯಾಗುತ್ತೆ. ಇದು ಚುರುಮುರಿಯಲ್ಲಿ ಹಾಕೊಂಡು ತಿನ್ಬೋದು, ಸೈಡ್ಸಿಗೆ ತಿಂಡಿಗಳಿಗೆಲ್ಲ ಹಾಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಹದದಲ್ಲಿದ್ದರೆ ಏನಾಗುತ್ತೆ, ಶೇವ್ ಕಟ್ಟಾಗೋದಿಲ್ಲ ಮತ್ತು ಬಿಡಿ ಬಿಡಿಯಾಗಿ ಬರೋದಿಲ್ಲ. ನೀಟಾಗಿ ಶೇವ್ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಕ್ರಿಸ್ಪಿಯಾಗಿರುತ್ತೆ. ಈ ಥರ ಮಾತ್ರ ಹಿಟ್ಟು ರೆಡಿಯಾಗಿರಬೇಕು. ಮತ್ತು ಅದಕ್ಕೆ ಒಂದು 5ರಿಂದ 10 ನಿಮಿಷ ನೆನೆಯಕ್ಕೆ ಬಿಡಿ ಹಿಟ್ಟು ಸೆಟ್ಟಾಗೋಕ್ಕೆ. ನೋಡಿ, ಶೇವ್ದು ಮೂಡಿರುತ್ತಲ್ಲ ಚಕ್ಲಿ ಮಣಿಯಲ್ಲಿ, ಅದು ತೊಗೊಂಡಿದ್ದೀವಿ. ಈ ಥರ ತೊಗೊಳ್ಳಿ, ದಪ್ಪ ಇರೋ ತೊಗೋಬೇಡಿ ಶೇವು. ನೋಡಿ, ಬಿಸಿ ಆಗೋಕ್ಕೆ ಎಣ್ಣೆ ಹಾಕಿದ್ದೀವಿ ಕಡಾಯಿಯಲ್ಲಿ. ಈಗ ನೋಡಿ, ಅದು ಎಲ್ಲ ಚೆನ್ನಾಗಿ ಚಕ್ಲಿ ಮಣೆಗೆ ಚೆನ್ನಾಗೆಲ್ಲ ಎಣ್ಣೆನ ಸವರಬೇಕಾಗುತ್ತೆ. ಹಿಟ್ಟು ವೇಸ್ಟ್ ಆಗೋದಿಲ್ಲ ಮತ್ತು ಹಿಟ್ಟು ಅಂಟು ಬರೋದಿಲ್ಲ. ಎಲ್ಲ ಕಡೆ 2 ಮೇಲೆ ಕೆಳಗೆ ಎಲ್ಲದಕ್ಕೂ ನೀವು ಎಣ್ಣೆ ಹಚ್ಕೋಬೇಕಾಗುತ್ತೆ. ನೋಡಿ, ಈಗ ಒಂದೊಂದು ಸ್ಪೂನಿನ ಕೈಯಿಂದ ಮಾಡೋಕ್ಕೆ ಹೋಗಬೇಡಿ, ಕೈಗೆ ಹಿಟ್ಟು ಅಂಟಿ ಸುಮ್ಮನೆ ವೇಸ್ಟ್ ಆಗುತ್ತೆ. ಸ್ಪೂನಿನ ಸಹಾಯದಿಂದ ಮಾಡಿದ್ರೆ ಏನಾಗುತ್ತೆ, ಹಿಟ್ಟು ಹಾಳಾಗೋದಿಲ್ಲ, ನೀಟಾಗಿ ಚಕ್ಲಿ ಮೋಡಿಗೆ ಹೋಗುತ್ತೆ. ನೋಡಿ, ಈ ಹದದಲ್ಲಿ ಹಿಟ್ಟಿದ್ರೆ ಏನಾಗುತ್ತೆ, ಕುರುಕುರಿಯಾದ ಶೇವ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈ ಹದದಲ್ಲಿ ಇರಿ, ಇದೇ ರೇಷಿಯೋಲ್ಲಿ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ. ನೋಡಿ, ದೀಪಾವಳಿಗೆ ಇದು ಇಲ್ಲದೇ ಇದ್ದರೆ ನಡೆಯೋದೇ ಇಲ್ಲ ನೋಡಿ ಫ್ರೆಂಡ್ಸ್. ಶೇವ್ ಇದ್ರೇ ಅರ್ಧ ತಿಂಡಿಗಳು ರೆಡಿ ಆದಂಗೆ. ನೋಡಿ, ಈಗ ಚೆನ್ನಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಆ ಕಡೆ ಎಣ್ಣೆ ಬಿಸಿ ಆಗಿದೆಯಲ್ಲ, ಫಸ್ಟಿಗೆ ಒಂದು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ನೋಡಿ, ಮೇಲೆ ಎದ್ದು ಬಂದುಬಿಡಬೇಕು. ಆವಾಗ ಹಿಟ್ಟು ಕಾದಿದೆ ಅಂತ ಅರ್ಥ. ಚೆನ್ನಾಗಿ ಬಿಸಿಯಾದ ಎಣ್ಣೆಯಲ್ಲಿ ಬಿಡಿ. ಈಗ ನಿಧಾನಕ್ಕೆ ನೋಡಿ, ಒಂದು ಸ್ವಲ್ಪನೂ ಎಲ್ಲೂ ಕಟ್ಟಾಗ್ತಿಲ್ಲ ಮತ್ತು ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ನೋಡಿ. ಈ ಥರ ಹಿಟ್ಟಿದಿರ್ಬೇಕು. ಯಾವುದೇ ಸೋಡಾ ಇಲ್ಲ, ಯಾವುದೇ ಥರ ಏನೂ ಹಾಕಿಲ್ಲ ನೋಡಿ, ಖಾರ ಇಲ್ಲ, ಏನೂ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಇದು. ಸೋಡಾ ಹಾಕ್ದೇ ತುಂಬ ಕ್ರಿಸ್ಪಿಯಾಗಿ ಕುರುಕುರಿಯಾದ ಶೇವ್ ರೆಡಿಯಾಗುತ್ತೆ. ನೋಡಿ ಬಬಲ್ಸ್ ಇದೆ ಅಲ್ವಾ, ಇನ್ನೇನು ನೆಕ್ಸ್ಟು ತಿರುವು ಹಾಕಿದ್ಮೇಲೆ ಬಬಲ್ಸ್ ಎಲ್ಲ ನಿಂತು ನೋಡಿ, ಬಬಲ್ಸ್ ಎಲ್ಲ ನಿಂತು ಬಿಡ್ತು. ಈಗ ತೆಗಿಬೇಕಷ್ಟೆ. 1-2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಕಲರ್ ಜಾಸ್ತಿ ಆಗಿರಬಾರ್ದು. ಸ್ವಲ್ಪ ಅರಿಶಿನ ಹಾಕೋಬೋದು ನೀವು, ನಾವು ಅರಿಶಿನ ಹಾಕಿಲ್ಲ, ಹಾಗೆಯೇ ಕಲರ್ ಚೆನ್ನಾಗಿರುತ್ತೆ ಅಂತ ಅರಿಶಿನ ಹಾಕಿಲ್ಲ. ನೋಡಿ, ಎಲ್ಲ ಬಬಲ್ಸ್ ನಿಂತಾದಮೇಲೆ 1 ಸೆಕೆಂಡಿಗೆ 2 ಸೆಕೆಂಡಿಗೆ ಆಗೋಗುತ್ತೆ ಫ್ರೆಂಡ್ಸ್. ಬೇಗನೆ ಜಾಸ್ತಿ ಹೊತ್ತು ಇಡಬಾರ್ದು, ಕಲರೆಲ್ಲ ಚೇಂಜ್ ಆಗುತ್ತೆ. ಎಲ್ಲ ಆರಿದ್ಮೇಲೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಫ್ರೆಂಡ್ಸ್ ಇದು. ನೋಡಿ, ಮತ್ತೆ ಇನ್ನೊಂದು ಬಿಡ್ತಾಯಿದ್ದೀವಿ. ನೋಡಿ, ನೀಟಾಗಿ ಚೆನ್ನಾಗಿ ಸುತ್ಕೊಳ್ಳಿ, ಒಂದು ಸ್ವಲ್ಪನೂ ಕಟ್ಟೋಗೋದಿಲ್ಲ. ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಬಿಸಿ ಇರುತ್ತೆ ಎಣ್ಣೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬಿಟ್ಕೊಳ್ಳಿ, ಗಟ್ಟಿಯಾಗಿ ಹಿಡ್ಕೊಂಡು. ನೋಡಿ, ಎಷ್ಟು ಲೇಯರ್ ಬೇಕು ನೀವು ಅಷ್ಟು ಲೇಯರ್ ಮಾಡ್ಕೋಬೋದು. 2 ಲೇಯರೇ ಸಾಕಾಗುತ್ತೆ, ಅಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ದಪ್ಪ ಇರಲ್ಲ, ಬೇಗ ಬೇಯುತ್ತೆ ಅಷ್ಟೇ. ನೋಡಿ,
ಮಸ್ತಾಗಿ ಬಂದಿದೆ ಅಲ್ವಾ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ಈ ದೀಪಾವಳಿಗೆ ಈ ಥರ ಒಂದು ಸಲ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಅಜ್ವೇನ್ ನೀರು ಹಾಕಿ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಖತ್ತಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಇದೇ ರೇಷಿಯೋಲ್ಲಿ ಮಾಡಿದ್ರೆ ಏನಾಗುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ. ನೀವು ದೀಪಾವಳಿ ಫರಾಳಲ್ಲಿ ಇದೊಂದು ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಕಡೆ ಅಂತೂ ಶೇವ್ ಇರದೇ ಇದ್ದರೆ ದೀಪಾವಳಿ ಹಬ್ಬನೇ ಇರೋದಿಲ್ಲ. ತುಂಬ ರೆಸಿಪಿಗಳು ಬರ್ತಾ ಇರ್ತವೆ, ವಿಡಿಯೋಸ್ ಎಲ್ಲ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಮಸ್ತಾಗಿದ್ದಾವೆ ನೋಡಿ, ಇಷ್ಟು ಜಾಳಿ ಜಾಳಿಯಾಗಿ ಬಂದಿದೆ ಅಲ್ವಾ. ಹೀಗೆ ಬರಬೇಕು ನೋಡಿ. ಇದೇ ಅಂದರೆ ಸೇವು ಪಕ್ಕ ಇರುತ್ತೆ ನೋಡಿ. ಈ 1 ಕಪ್ ಹಿಟ್ಟಲ್ಲಿ ಎಷ್ಟು ಸೇವಾಗಿದೆ ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿತ್ತು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ. ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಒಂದು 5ರಿಂದ 10 ನಿಮಿಷದಲ್ಲಿ ಸೇವ್ ರೆಡಿಯಾಗಿ ಹೋಗುತ್ತೆ ನೋಡಿ. ಎಷ್ಟು ಜಾಳಿಯಾಗಿದೆ, ಎಷ್ಟು ಅಳಗಡ್ತಿದೆ ನೋಡಿ, ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ. ಇಷ್ಟೊಂದು ಆಗಿದೆ ನೋಡಿ 1 ಕಪ್ ಕಡಲೆ ಹಿಟ್ಟಲ್ಲಿ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಕುರುಮ್ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.